ಆಮೇಲೆ ಅದಾದಮೇಲೆ ಫೈನಲ್ ಆದಮೇಲೆ ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವುದು ಹುಣಸೆ ಹಣ್ಣಿಂದು ವೆರೈಟಿ ಬೇಕಾಗುತ್ತೆ ಅದ್ರ ಮೇಲೆ ರೇಟ್ ಕೋಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ರೇಟಲ್ಲಿ ಹೈಯೆಸ್ಟ್ ರೇಟಿಂದ ನಾವು ಅದನ್ನು ಟೆಂಡರ್ ಡಿಕ್ಲೇರ್ ಮಾಡ್ತೀವಿ. ಯಾರಿಗದು ಓಕೆ ಆಗುತ್ತೆ ಅಲ್ಲಿಂದ ರೇಟು ರೈತ ಅದನ್ನು ಹುಣಸೆ ಹಣ್ಣನ್ನು ಬಿಟ್ಕೊಡ್ತಾನೆ. ಆಮೇಲೆ ಮತ್ತೆ ಕಮಿಷನ್ ಏಜೆಂಟರು ಅದನ್ನು ಡಿಕ್ಲೇರ್ ಮಾಡ್ತಾರೆ. ಹೀಗಾಗಿ ಈ ರೀತಿ ನಮ್ಮದು ಟೆಂಡರ್ ಸಿಸ್ಟಮ್ ನಡೆಯುತ್ತೆ. ಎಲ್ಲ ಟೆಂಡರನ್ನು ಆನ್ಲೈನಲ್ಲೇ ಇದು. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಾಗಾರ ಯಾವ ರೀತಿಯಾದಂಥ ಪಠ್ಯಕ್ರಮವನ್ನು ರಚಿಸಬೇಕು, ಆ ಪಠ್ಯಕ್ರಮದಿಂದ ಮುಂದಿನ ಜನರೇಷನ್ ಏನಿದೆ ಆ ಜನರೇಷನ್ಗೆ ಯಾವ ರೀತಿಯಾದಂಥ ಸಹಾಯ ಆಗಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಈ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಒಂದು ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಉತ್ತಮವಾದಂಥ ಸ್ಪೀಕರ್ಸ್ನ ಕೂಡ ಅವರು ಕರೆಸಿರ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು.